ಇದೆಲ್ಲದರ ಬೆನ್ನಲ್ಲೇ ಜನವರಿ 14ನೇ ತಾರೀಕು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪಯಣವನ್ನ ಬೆಳೆಸಲಿಕ್ಕಿದ್ದಾರೆ. ಜನವರಿ 14ರ ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಜನವರಿ 15ನೇ ತಾರೀಕು ಎಎಸ್ಎಸ್ಸಿ ಹೊಸ ಕಟ್ಟಡದ ಉದ್ಘಾಟನೆಯಲ್ಲಿ ಭಾಗಿಯಾಗೋ ಕಾರ್ಯಕ್ರಮ. ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ವರ್ಜನ್ ಅನ್ನ ಹೈಕಮಾಂಡ್ ಮುಂದೆ 2 ದಿನಗಳ ಕಾಲ ದೆಹಲಿಯಲ್ಲಿ ಬೀಡ್ಬಿಟ್ಟು ಹೇಳಿದ್ರು. ಸೊ ಸಿದ್ದರಾಮಯ್ಯ ಬಣದವರದ್ದು ಕೂಡ ಕೆಲವೊಂದಷ್ಟು ಆರೋಪಗಳಿದಾವೆ, ಕೆಲವೊಂದಷ್ಟು ಕಾರ್ಯವೈಖರಿಗಳ ಬಗ್ಗೆ ಅಸಮಾಧಾನ ಇದೆ. ಅದನ್ನೆಲ್ಲ ಕೊಂಡೊಯ್ತಾರಾ ಹಾಗಾದ್ರೆ ಪ್ರಶ್ನೆ ಇದೆ. ಅದು ನೆನೆಗುದಿಗೆ ಬಿದ್ದಿತ್ತು. 2009ರಲ್ಲೇ ಅದಕ್ಕೆ ಅಡಿಗಲ್ಲು ಹಾಕಿದ್ರು. 90ರಲ್ಲಿ ಅದು ಈಗ ರೆಡಿಯಾಗಿದೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಭಾಳ ದಿವಸದಿಂದ ಅದು ನೆನೆಗುದಿಗೆ ಬಿದ್ದಿತ್ತು. 2009ರಲ್ಲೇ ಅದಕ್ಕೆ ಅಡಿಗಲ್ಲು ಹಾಕಿದ್ರು. 90ರಲ್ಲಿ ಅದು ಈಗ ರೆಡಿಯಾಗಿದೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ಡಿ ಕೆ ಶಿವಕುಮಾರ್ ಅಂತೂ ತಮ್ಮ ಬಳಿ ಇರುವಂತಹ ವಿಟೋ ಪವರ್ ಅನ್ನ ಬಳಸಿ ಇಲ್ಲಾಗ್ತಿರುವಂತಹ ಕೆಲ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕಿದ ಬೆನ್ನಲ್ಲೇ 14ನೇ ತಾರೀಕು ಸಿದ್ದರಾಮಯ್ಯ ಅವರು ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಕೇವಲ ಅವರೊಬ್ಬರೇ ಹೋಗ್ತಾರಾ ಅಥವಾ ಅವ್ರ ಜೊತೆಗೆ ಅವರ ಬೆಂಬಲಿಗರು ಕೂಡ ಹೋಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮತ್ತು ಹೈಕಮಾಂಡ್ ನಾಯಕರ ಭೇಟಿ ವಿಚಾರದಲ್ಲಿ ಏನೆಲ್ಲ ತಯಾರಿಗಳಾಗ್ತಾ ಇದೆ? ಯಾರನ್ನಾದ್ರೂ ಸಮಯ ಕೇಳುವಂತಹ ಪ್ರಯತ್ನ ಮಾಡಿದ್ದಾರೆ ಆಲ್ರೆಡಿ? ಮಮತಾ, ಸಿಎಂ ಸಿದ್ದರಾಮಯ್ಯನವರು 14ನೇ ತಾರೀಕು ದೆಹಲಿಗೆ ಹೋಗ್ತಿರುವಂತದ್ದು. ಜನವರಿ 15ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ನ ಭವನ, ನೂತನ ಭವನ ಏನು ಇದೆ, ಅದರ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಿದ್ದಾರೆ. ಅದಾದ ನಂತರ ಸಮಯ ಸಿಕ್ಕಿದ್ರೆ ಹೈಕಮಾಂಡ್ ನಾಯಕರನ್ನು ಕೂಡ ಸಿದ್ದರಾಮಯ್ಯನವರು ಭೇಟಿ ಆಗ್ಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ರಾಜ್ಯದಲ್ಲಿ ಅನೇಕ ವಿದ್ಯಮಾನಗಳು ನಡೀತಾ ಇದ್ದಾವೆ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ನ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧಿಕಾರವನ್ನ ದೆಹಲಿ ಹಂತದಲ್ಲಿ ಬಳಸಿ ಅನೇಕ ವಿದ್ಯಮಾನಗಳನ್ನ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಸಮಯ ಸಿಕ್ಕರೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಗಳನ್ನ ಮಾಡಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು. ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಒಂದು ಹಿಂಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಬಹುಶಃ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. 2 ವಿಚಾರ, ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳುವುದು, ಮತ್ತೆ ರಾಜ್ಯದಲ್ಲಿ ನಡೀತಿರುವಂತಹ ವಿದ್ಯಮಾನಗಳು, ಮತ್ತೆ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂತಹ ವಿದ್ಯಮಾನಗಳ ಬಗ್ಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.